ಈ ಪಾಠದಲ್ಲಿ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳೊಂದಿಗೆ ಅಂತಕ್ಕಂಥ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ. ಮೊದಲ ಭಾಗದ ವಿಡಿಯೋನ ತಪ್ಪದೆ ನೋಡಿ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 2023-24 ಸಮಾಜ ವಿಜ್ಞಾನ ಅನ್ನೋ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಚೀನಾ ದೇಶದ ನಾಗರಿಕತೆ. ಸೊ ಇದು ಎಲ್ಲ ನಾಗರಿಕತೆಗಳು ತಮಗೆ ಗೊತ್ತಿದ್ದಂಗೆ ಅವು ನದಿ ಬಯಲು ಪ್ರದೇಶಗಳಲ್ಲಿ ಹುಟ್ಟಿ ಬಂದವು. ಸೊ ಚೀನಾ ನಾಗರಿಕತೆ ಸಹಿತ ಏನಾಯ್ತಪ್ಪ ಅಂದರೆ ಹವಾಂಗೋ ನದಿಯ ದಡದಲ್ಲಿ ಹುಟ್ಟಿ ಬಂದಿತ್ತು. ಈ ಹವಾಂಗೋ ನದಿಯನ್ನು ಚೀನಾ ಜನ ಏನಂತಾರಪ್ಪ ಅಂದ್ರೆ ಸ್ವದನ ಚೀನಾದ ದುಗುಡ ಅಂತ ಹವಾಂಗೋ ನದಿಗೆ ಕರೀತಾರೆ. ಸೊ ಯಾಕೆ ಅಂದರೆ ಪ್ರವಾಹದ ನಂತರ ಈ ಹವಾಂಗೋ ನದಿ ತನ್ನ ಹಾದಿಯನ್ನು ಬದಲಿಸಿ ಮನೆ ಮತ್ತು ಕೃಷಿ ಭೂಮಿಯನ್ನು ನಾಶ ಮಾಡಿತು. ಅಲ್ಲಿನ ಎಲ್ಲ ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸಿತು. ಸೊ ಈ ಕಾರಣಕ್ಕಾಗಿ ಅಲ್ಲಿನ ಚೀನಿಯರು ಹವಾಂಗೋ ನದಿಯನ್ನು ದುಃಖದ ಪ್ರತೀಕ ಅಂತ ಭಾವಿಸ್ತಾರೆ. ಇಲ್ಲಿ ಪ್ರಾಕ್ತಶಾಸ್ತ್ರನ ಆಧಾರದ ಮೇಲೆ ಚೀನಾ ದೇಶದಲ್ಲಿ ಕಂಡು ಬಂದಿರತಕ್ಕಂಥ ಮೊದಲ ರಾಜಮನೆತನ ಅದು ಶಾಂಗ್ ಮನೆತನ. ಇದು ಸಾಮಾನ್ಯ ಶಕ ಪೂರ್ವ 18ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿತು. ಇದರಲ್ಲಿ ಸಾಮಾನ್ಯ ಶಕ ಪೂರ್ವ 14ನೇ ಶತಮಾನದ ಹೊತ್ತಿಗೆ ಶಾಂಗ್ ಮನೆತನ ಈ ಜನರು ಸಂಸ್ಕೃತಿಯಲ್ಲಿ ತುಂಬಾನೇ ಮೇಲುಗೈಯನ್ನು ಸಾಧಿಸಿದ್ರು. ಈ ಶಾಂಗ್ ರಾಜಮನೆತನವನ್ನ ತನ್ನ ನೆರೆಯ ಚೌ ಮನೆತನ ಏನ್ ಮಾಡ್ತದಪ್ಪ ಅಂದ್ರೆ ಪರಾಭವನ್ನ ಮಾಡಿ ಅಧಿಕಾರ ಪಡೀತದ. ಸೊ ಚೌ ರಾಜಮನೆತನ ಸಹಿತ ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶಗಳನ್ನು ಮುಂದುವರೆಸಿ ಸಾಮಾನ್ಯ ಶಕ ಪೂರ್ವ 250ರವರೆಗೆ ಚೌ ರಾಜಮನೆತನ ಆಳ್ವಿಕೆ ಮಾಡ್ತದ. ಇವರ ಆಡಳಿತದಲ್ಲಿ ರಾಜರ ಕೆಳಗೆ ಅಧಿಕಾರ ವರ್ಗನೇ ಇತ್ತು. ಅಧಿಕಾರಿಗಳಿಗೆ ರಾಜ ಭೂಮಿಯ ಹಂಚಿಕೆ ಮಾಡಿದ. ಸೊ ಅದಕ್ಕೆ ಪ್ರತಿಯಾಗಿ ಇವರುಗಳು ರಾಜನಿಗೆ ಯುದ್ಧಗಳಲ್ಲಿ ಸಹಕಾರವನ್ನ ಮಾಡ್ತಿದ್ರು. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು. ಸೊ ಇಷ್ಟೇ ಅಲ್ಲದೆ ಬಹುತೇಕ ಮಂದಿ ಕೃಷಿಕರೇ ಇವರಲ್ಲಿ ಕಾಣಿದ್ರು. ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗದಲ್ಲಿ ಗುಲಾಮರು ಇದ್ದರು. ರಾಜರು ಯುದ್ಧ ಕೈದಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದ. ಈ ಚೀನಾದ ಸಾಮ್ರಾಜ್ಯ ಬಹಳ ಸಣ್ಣ ಸಣ್ಣ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಸೊ ಈ ಸಣ್ಣ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಾಣವನ್ನ ಮಾಡಿದ್ರು. ಸೊ ಪ್ರತಿ ರಾಜ್ಯ ಕೂಡ ತನ್ನ ರಕ್ಷಣೆಗಾಗಿ ಸ್ವತಂತ್ರವಾದ ಗೋಡೆಗಳನ್ನು ಕಟ್ಟಿಕೊಂಡಿದ್ರು. ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶಿ ಹುವಾಂಗ್ ಟಿ ಅಂತಕ್ಕಂಥ ಚಕ್ರವರ್ತಿ ಆದೇಶವನ್ನ ಮಾಡಿದ್ದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಂದರೆ ಉತ್ತರ ಚೀನಾದಲ್ಲಿರ್ತಕ್ಕಂಥ ರಾಜ್ಯಗಳು ತಮ್ಮ ಗಡಿಗೋಡೆಗಳನ್ನು ಒಂದು ಮಾಡಬೇಕು ಅಂತ ಕ್ವೀನ್ ಶಿ ಹುವಾಂಗ್ ಟಿ ಅಂತಕ್ಕಂಥ ರಾಜ ಆದೇಶ ಮಾಡಿದ. ಈ ಉತ್ತರದ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೌರ್ಜನ್ಯವನ್ನ ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನು ಒಂದುಗೂಡಿಸಿದ್ರು. ಈ ಮಹಾಗೋಡೆಯನ್ನ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಮಾನ್ಯ ಶಕ ಪೂರ್ವ 16ನೇ ಶತಮಾನದವರೆಗೂ ಕೂಡ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಚೀನಾದ ಮಹಾಗೋಡೆಯನ್ನ ಶಿ ಹುವಾಂಗ್ ಟಿ ರಾಜನ ಕಾಲದಲ್ಲಿ ಕಟ್ಟಲಿಕ್ಕೆ ಆರಂಭವನ್ನ ಮಾಡ್ತಾರೆ. ಈ ಮಹಾಗೋಡೆಯ ಶಿಥಿಲಗೊಂಡ ಭಾಗಗಳನ್ನ ಮತ್ತಷ್ಟು ದುರಸ್ತಿಯನ್ನ ಮಾಡ್ತಿದ್ರು. ಈ ಗೋಡೆ ಪೂರ್ಣಗೊಂಡಾಗ 5000 ಕಿಲೋಮೀಟರ್ ಉದ್ದವಾಗಿತ್ತು. ಸೊ ಈ ಮಹಾಗೋಡೆ ಚೀನಾದ ವಿಸ್ಮಯಗಳಲ್ಲಿ, ಜಗತ್ತಿನ ವಿಸ್ಮಯಗಳಲ್ಲಿ ಚೀನಾದ ಮಹಾಗೋಡೆ ಒಂದು. ಈ ಸೈನಿಕರು ಕಂಚಿನ ತಲೆ ರಕ್ಷಾ ಕವಚವನ್ನ ಮತ್ತು ಲೋಹದ ದೇಹ ಕವಚವನ್ನ ಹಾಕ್ತಿದ್ರು. ಇವರು ಬಳಸ್ತಕ್ಕಂಥ ಕಂಚಿನ ಚೂರಿಗಳು, ಕೊಡಲಿಗಳು, ಬಿಲ್ಲು ಮತ್ತು ಲೋಹದ ತುದಿಯನ್ನು ಹೊಂದಿರತಕ್ಕಂಥ ಬಾಣ ಸಹಿತ ಚೀನಿ ಸೈನಿಕರು ಬಳಸ್ತಿದ್ರು. ಈ ಶಾಂಗ್ ಮನೆತನದ ಜನ ಕೃಷಿಯನ್ನೇ ಅವಲಂಬನೆಯನ್ನ ಮಾಡಿದ್ರು. ಚೀನಿಯರು ವ್ಯವಸ್ಥಿತವಾದ ನೀರಾವರಿ ವ್ಯವಸ್ಥೆಯನ್ನ ನಿರ್ಮಾಣವನ್ನ ಮಾಡಿದ್ರು. ಇವರ ಕಾಲದಲ್ಲಿ ಭತ್ತವನ್ನ ಯಥೇಚ್ಛವಾಗಿ ಅಂದ್ರೆ ಬಹಳನೇ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬೆಳಿತಿದ್ರು. ಸೊ ಚೀನಾ ದೇಶದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಪಿಂಗಾಣಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಈ ಅರೆ ಪಿಂಗಾಣಿಯ ಸಲಕರಣೆ ವಸ್ತುವನ್ನ ಸುಮಾರು ಕ್ರಿಸ್ತಪೂರ್ವ 1600 ವರ್ಷಗಳಿಂದಲೂ ಕೂಡ ಬಳಕೆಯನ್ನ ಮಾಡ್ತಿದ್ರು. ಚೀನಾದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಪಿಂಗಾಣಿ ಮೋಸ್ಟ್ ಇಂಪಾರ್ಟೆಂಟ್. ಈ ಪೂರ್ವ ಚೀನಾದಲ್ಲಿ ಹ್ಯಾನ್ ಮನೆತನದ ಆಳ್ವಿಕೆಯ ಹೊತ್ತಿಗೆ ಅಂದ್ರೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಹೊಳಪಿನ ಪಿಂಗಾಣಿ ಅಭಿವೃದ್ಧಿಯನ್ನ ಮಾಡ್ತಾರೆ. ಈ ಸಮಯದಲ್ಲಿ ಅದೊಂದು ಉತ್ಕೃಷ್ಟವಾದ ಕಲೆಯಾಗಿ ಅಭಿವೃದ್ಧಿಯನ್ನ ಆಗ್ತದ ಪಿಂಗಾಣಿ. ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿಯ ಮಡಿಕೆಗಳನ್ನ, ಪ್ರಾಣಿಗಳನ್ನ, ಅವರು ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿದ್ದ ವಸ್ತುಗಳನ್ನ ಹೂಳ್ತಾ ಇದ್ರು. ಚೀನಿಯರು ತೆಳುವಾದ ನೂಲಿನ ಉಡುಪನ್ನ ಧರಿಸ್ತಿದ್ರು. ಶಾಂಗ್ನ ಜನತೆ ರೇಷ್ಮೆಯನ್ನ ಸಹಿತ ಬಳಸ್ತಾ ಇದ್ರು. ಇಂಪಾರ್ಟೆಂಟ್. ರೇಷ್ಮೆ ಹುಳುಗಳ ಬೇಸಾಯದಲ್ಲಿ ಇವರಿದ್ರು. ರೇಷ್ಮೆ ಉತ್ಪಾದನೆ ಇವರ ಒಂದು ಪ್ರಮುಖ ಉದ್ಯಮ ಆಗಿತ್ತು ಚೀನಿಯರದ್ದು. ಚೀನಾದವರು ಅತ್ಯುತ್ತಮವಾದ ಮಡಿಕೆಗಳನ್ನ ತಯಾರು ಮಾಡ್ತಿದ್ರು. ಈ ಪಿಂಗಾಣಿಯ ವಿವಿಧ ವಸ್ತುಗಳನ್ನು ತಯಾರಿಸೋದನ್ನ ಕಲಿತುಕೊಂಡಿದ್ರು. ಪೂರ್ವಿಕರ ಪೂಜಿಸುವ ಅಭ್ಯಾಸ ಇವರಲ್ಲಿ ಜನಪ್ರಿಯವಾಗಿತ್ತು. ಇದು ವೆರಿ ಇಂಪಾರ್ಟೆಂಟ್ ಇದೆ.
ಚೀನಾದಲ್ಲಿ ಪೂರ್ವಿಕರನ್ನ ಪೂಜೆ ಮಾಡ್ತಕ್ಕಂಥ ಅಭ್ಯಾಸ ಇತ್ತು. ಸತ್ತ ಮನುಷ್ಯನು ಆತ್ಮವಾಗಿ ಪರಿವರ್ತನೆಯಾಗುವ ಹಾಗೂ ಆ ಆತ್ಮಕ್ಕೆ ವಿಶೇಷ ಶಕ್ತಿ ಇದ್ದವು ಅಂತಕ್ಕಂಥ ನಂಬಿಕೆ ಅವರು ಮಾಡಿಕೊಂಡಿದ್ರು. ಸತ್ತ ಮನುಷ್ಯನ ದೇಹವನ್ನ ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಮರದ ವಸ್ತು, ಮಡಿಕೆ, ಕಂಚಿನ ಪಾತ್ರೆ ಇವುಗಳನ್ನ ಸಮಾಧಿಯಲ್ಲಿ ಇಡ್ತಿದ್ರು. ರಾಜರಿಗಾಗಿ ದೊಡ್ಡದಾಗಿರ್ತಕ್ಕಂಥ ಶವಾಗಾರವನ್ನ ನಿರ್ಮಾಣ ಮಾಡ್ತಿದ್ರು. ಸೊ ಚೀನಿಯರ ಲಿಖಿತ ಪರಂಪರೆ ಚಿತ್ರಲಿಪಿಯಿಂದ ಆರಂಭ ಆಗ್ತದ, ವೈಚಾರಿಕ ಸಂದೇಶ ನೀಡುವ ಲಿಪಿಯಾಗಿ ಪರಿವರ್ತನೆ ಆಗ್ತದ. ಈ ಬರಹಗಾರರು ರೇಷ್ಮೆ ಮತ್ತು ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಯನ್ನ ಮೂಡಿಸ್ತಿದ್ರು. ಸೊ ನೆನಪಿಟ್ಕೊಡ್ರಿ, ಒಂದು ಪಿಂಗಾಣಿ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಚೀನಾದ ಮಹಾಗೋಡೆ. ಇವೆರಡೂ ಕೂಡ ಚೀನಾ ನಾಗರಿಕತೆಯ ವಿಶಿಷ್ಟ ಕೊಡುಗೆ ಅಂತಾನೆ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಇಷ್ಟು ಚೀನಾ ನಾಗರಿಕತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು. ಗ್ರೀಕ್ ನಾಗರಿಕತೆಗೆ ಹೋಗೋಣ. ಗ್ರೀಕರು ಉತ್ತರದಿಂದ ಏಜಿಯನ್ ಸಮುದ್ರ ಪ್ರದೇಶಕ್ಕೆ ಬಂದರು. ಈ ಕುರಿ ಕಾಯ್ತಕ್ಕಂಥ ಬುಡಕಟ್ಟಿನ ಜನ ತಮ್ಮ ಮೂಲ ಪ್ರದೇಶವನ್ನು ಬಿಟ್ಟು ಹುಲ್ಲುಗಾವಲು ಪ್ರದೇಶ ಹುಡುಕುತ್ತಾ ಬರ್ತಾರೆ. ಹೀಗೆ ಬಂದ ಪ್ರತಿ ಸಮೂಹಕ್ಕೆ ಒಂದೊಂದೇ ಹೆಸರಿದ್ದವು. ಅದರಲ್ಲಿ ಅಕಿಯನ್ನರು, ಅಯೋನಿಯನ್ನರು, ಡೋರಿಯನ್ನರು ಇವೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಕುರಿ ಕಾಯ್ತಕ್ಕಂಥ ಬುಡಕಟ್ಟು ಜನರ ಗುಂಪುಗಳು. ಇವರು ತಮ್ಮನ್ನು ಹೆಲೆನಿಸ್ ಅಥವಾ ಗ್ರೀಕರ್ ಅಂತಾನೆ ಇವರು ಕರೆದುಕೊಳ್ತಾರೆ. ಗ್ರೀಕರು ಮೂಲತಃ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಹಲವು ಬುಡಕಟ್ಟುಗಳ ಒಡೆಯನಾಗಿ ರಾಜ ಇದ್ದ. ಸೊ ಇವರು ಸಹಿತ ವೃತ್ತಿಯಲ್ಲಿ ಕೃಷಿಕರಾಗಿದ್ರು, ಪಶು ಸಂಗೋಪನೆಯನ್ನ ಮಾಡ್ತಿದ್ರು. ಇದಲ್ಲದೆ ಮಡಿಕೆ, ಖಡ್ಗ ಹಾಗೂ ಆಭರಣಗಳನ್ನ ಮಾಡ್ತಕ್ಕಂಥ ಕಸುಬುಗಳಲ್ಲಿ ಸಹ ತೊಡಗಿದ್ರು. ವ್ಯಾಪಾರ, ವಸ್ತು ವಿನಿಮಯದ ಮೂಲಕ ಮಾಡ್ತಿದ್ರು. ಯುದ್ಧ, ಸಾಹಸ ಹಾಗೂ ಆಕ್ರಮಣಗಳಿಗೆ ಗ್ರೀಕರ ಬದುಕೆ ಸಂಭ್ರಮ ಆಗಿತ್ತು. ಗ್ರೀಕರು ತಮ್ಮ ದೇವರುಗಳನ್ನ ಒಲಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಅಂತ ನಂಬಿದ್ರು. ಇದು ನೆನಪಿಟ್ಕೊಡ್ರಿ, ಒಲಂಪಸ್ ಬೆಟ್ಟ. ಒಳ್ಳೆಯ ಫಸಲು ಹಾಗೂ ಇನ್ನಿತರ ಕಾರ್ಯಗಳ ಯಶಸ್ಸಿಗಾಗಿ ಗ್ರೀಕರು ಪ್ರಾರ್ಥನೆಯನ್ನ ಮಾಡ್ತಿದ್ರು. ಸೊ ಗ್ರೀಕರಲ್ಲಿ ಪುರೋಹಿತರು ಇರೋದಿಲ್ಲ. ರಾಜನೇ ತನ್ನ ಸಮಸ್ತ ಜನರ ಪರವಾಗಿ ಪ್ರಾರ್ಥಿಸುತ್ತಿದ್ದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಗ್ರೀಕ್ ನಾಗರಿಕತೆಗಳಲ್ಲಿ ಗ್ರೀಕರಲ್ಲಿ ಪುರೋಹಿತ ಇರೋದಿಲ್ಲ. ಸೊ ರಾಜನೇ ಎಲ್ಲ ಜನರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. ಇಲ್ಲಿ ಅಲೆಕ್ಸಾಂಡರ್ ಬರ್ತಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಲೆಕ್ಸಾಂಡರ್ ಅಂತಕ್ಕಂಥದ್ದು ಗ್ರೀಸ್ನ ಮೆಸಿಡೋನಿಯಾ ಪ್ರದೇಶದ ರಾಜ. ಈತ ತನ್ನ ಅತಿ ಅಲ್ಪಾವಧಿಯಲ್ಲಿ ಜಗತ್ತನ್ನ ಗೆಲ್ಲಲಿಕ್ಕೆ ಹೋಗ್ತಾನೆ. ಆದರೆ ಬೃಹತ್ ಸಾಮ್ರಾಜ್ಯವನ್ನ ರೂಪಿಸುವಲ್ಲಿ ಸಹಿತ ಗೆಲ್ತಾನೆ. ಇವನು ಪರ್ಷಿಯನ್ ಸಾಮ್ರಾಜ್ಯವನ್ನ ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಮನ್ನ ಮುಂದುವರಿಸ್ತಾನೆ. ಪರ್ಷಿಯನ್ ಸಾಮ್ರಾಜ್ಯವನ್ನು ಸೋಲಿಸ್ತಾನೆ, ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾನೆ. ಹಾಗಾದ್ರೆ ಈತನ ಅಲೆಕ್ಸಾಂಡರ್ನ ಗುರು ಯಾರಪ್ಪ ಅಂತಂದ್ರೆ ಅರಿಸ್ಟಾಟಲ್. ಸೊ ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾ ಅಂತಕ್ಕಂಥ ಸ್ಥಳದಲ್ಲಿ ಸಾಮಾನ್ಯ ಶಕ ಪೂರ್ವ 323ರಲ್ಲಿ ಅಲೆಕ್ಸಾಂಡರ್ ಸಾಯ್ತಾನೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಗ್ರೀಸ್ನಲ್ಲಿ ಗುಲಾಮ್ಗಿರಿ ಅಂತಕ್ಕಂಥದ್ದು ಎಲ್ಲ ಕಡೆ ಇತ್ತು. ಇದು ಗ್ರೀಕರಿಗೆ ಸಾಕಷ್ಟು ಪುರಸತ್ತಿನ ಸಮಯವನ್ನು ಕಲ್ಪಿಸಿ ವಿವಿಧ ಕಲೆ ಮತ್ತು ವೈಭೋಗದಲ್ಲಿ ನಿರತರಾಗಲಿಕ್ಕೆ ಕಾರಣವಾಗಿತ್ತು. ಈ ಗ್ರೀಕರು 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ ಆಟವನ್ನ ನಡೆಸ್ತಾ ಬಂದರು. ಇಲ್ಲಿ ವಿವಿಧ ಕಲೆಗಳಿಗೆ ಪ್ರಾಶಸ್ತ್ಯನ ಸಹಿತ ಕೊಟ್ಟರು. ಮುಂದೆ ನೋಡುವ ರೋಮ್ ನಾಗರಿಕತೆ. ಪ್ರಸ್ತುತ ಇಟಲಿ ದೇಶದಲ್ಲಿ ನಾವು ಪ್ರಾಚೀನ ರೋಮನ್ನರ ನಾಗರಿಕತೆಯ ಕುರುಹುಗಳನ್ನು ಕಾಣ್ತೀವಿ. ಅದು ಉತ್ತರ ಆಫ್ರಿಕಾ, ಸ್ಪೇನ್ ಮತ್ತು ಫ್ರಾನ್ಸಿನವರು ಮೂಲತಃ ಇಟಲಿಯ ಮೂಲ ನಿವಾಸಿಗಳೇ ಅಂತ ಹೇಳ್ತಾರೆ. ಸುಮಾರು 4000 ವರ್ಷಗಳ ಹಿಂದೆ ಜನ ಇಲ್ಲಿಗೆ ವಲಸೆ ಬಂದಿದ್ರು. ಕೆಲ ಕಾಲದ ನಂತರ ಗ್ರೀಕರು ಹಾಗೂ ಇತುಸ್ಕಾನರು ಬಂದು ಇಲ್ಲಿ ನೆಲೆಸಿದ್ರು. ಇಟಲಿಯ ಜನ ಇವರುಗಳ ವಂಶಜರು. ಇಟಲಿಯನ್ನರು ಗ್ರೀಕರಿಂದ ಅಕ್ಷರ, ಧಾರ್ಮಿಕ ನಂಬಿಕೆ ಮತ್ತು ಕಲೆಯನ್ನ ಕಲಿತುಕೊಂಡು ಬಂದವರು. ಸೊ ರೋಮ್ ದೇಶ ರಾಜಾಡಳಿತಕ್ಕೆ ಒಳಪಟ್ಟಿತ್ತು. ರೋಮನರಲ್ಲಿ 2 ಸಂಸ್ಥೆಗಳು ಇದ್ದವು. ಒಂದು ಅಸೆಂಬ್ಲಿ, ಇನ್ನೊಂದು ಸೆನೆಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನೆನಪಿನಲ್ಲಿ ಇಟ್ಕೊಡ್ರಿ. ಇವೆರಡು ರಾಜಕೀಯ ಸಲಹಾ ಸಂಸ್ಥೆಗಳು. ಯಾವುದು? ಅಸೆಂಬ್ಲಿ ಮತ್ತು ಸೆನೆಟ್. ಈ ಅಸೆಂಬ್ಲಿ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಮಧ್ಯ ವಯಸ್ಸಿನ ಪುರುಷರನ್ನ ಹೊಂದಿತ್ತು. ಮತ್ತೆ ಸೆನೆಟ್ ಅಂತಕ್ಕಂಥದ್ದು ಪ್ರತಿಷ್ಠಿತ ಸಭೆ ಆಗಿತ್ತು. ಮತ್ತೆ ಇದು ಅತ್ಯಂತ ಪ್ರಭಾವಿ ಸಂಸ್ಥೆ ಸಹಿತ ಸೆನೆಟ್ ಆಗಿತ್ತು. ಈ ಅಸೆಂಬ್ಲಿ ಹಾಗೂ ರಾಜನ ಪ್ರಸ್ತಾಪಗಳನ್ನು ತಿರಸ್ಕರಿಸುವ ಹಕ್ಕು ಸಹಿತ ಸೆನೆಟ್ಗೆ ಇತ್ತು. ಅಂದ್ರೆ ಅಷ್ಟು ಸೆನೆಟ್ ಏನಾಗಿತ್ತಪ್ಪ ಅಂದ್ರೆ ಬಲಿಷ್ಠ ಇತ್ತು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ರಾಜತ್ವವನ್ನ ಅಳಿಸಿ ಗಣರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಅವಧಿಗೆ ಸಮಗ್ರ ಇಟಲಿ ಆಡಳಿತ ಏನಾಗ್ತದಪ್ಪ ಅಂದ್ರೆ ಗಣರಾಜ್ಯಗಳ ಕೈಗೆ ಬರ್ತದ. ಈ ರೋಮನ್ ಗಣರಾಜ್ಯದಲ್ಲಿರ್ತಕ್ಕಂಥ ಸೆನೆಟ್ ಮತ್ತು ಅಸೆಂಬ್ಲಿ ಸಲಹಾ ಸಂಸ್ಥೆಗಳು ಮುಂದುವರಿತಾವ. ಈ ಸಂಸ್ಥೆಗಳ ಸದಸ್ಯರುಗಳ ಯುದ್ಧಗಳಲ್ಲಿ ಸೇನೆಯನ್ನ ನಡೆಸ್ತಾರೆ.
ಇವರು ಕಾನೂನನ್ನು ನಿಭಾಯಿಸ್ತಿದ್ರು, ನ್ಯಾಯವನ್ನು ಪ್ರತಿಪಾದಿಸ್ತಿದ್ರು. ಸೆನೆಟ್ ಮತ್ತು ಅಸೆಂಬ್ಲಿಯ ಸದಸ್ಯರು. ಈ ರೋಮನ್ ಸಾಮ್ರಾಜ್ಯದಲ್ಲಿ ಸಮಾಜದಲ್ಲಿ 2 ವರ್ಗ ಇತ್ತು. ಒಂದು ಪೆಟ್ರಿಷಿಯನ್ನರು, ಇನ್ನೊಂದು ಪ್ಲೇಬಿಯನ್ನರು. ಇಲ್ಲಿ ಪೆಟ್ರಿಸಿಯನ್ನರ್ ಅಂದರೆ ಸಮಾಜದ ಪ್ರತಿಷ್ಠಿತ ವರ್ಗಕ್ಕೆ ಸೇರಿರ್ತಕ್ಕೆ, ಅಂದರೆ ಇವರು ಮೇಲುವರ್ಗದವರು, ಭೂಮಾಲೀಕರು. ಇವರೇ ಸೆನೆಟ್ ಅನ್ನು ನಿಯಂತ್ರಣವನ್ನು ಮಾಡ್ತಿದ್ರು ಪೆಟ್ರಿಸಿಯನ್ನರು. ಈ ಪ್ಲೇಬಿಯನ್ನರ್ ಅಂದರೆ ಜನಸಾಮಾನ್ಯರು, ಅಂದರೆ ಇವರು ಸಾಮಾನ್ಯ ಕೆಲಸಗಾರರು, ಸಣ್ಣ ಭೂ ಹಿಡುವಳಿದಾರರು, ಕುಶಲಕರ್ಮಿಗಳು, ಸಣ್ಣ ವ್ಯಾಪಾರಿಗಳು ಮತ್ತು ಸೈನಿಕರಾಗಿತ್ತು. ಇವರಿಗೆ ಹಕ್ಕುಗಳು ಸೀಮಿತವಾಗಿದ್ದವು. ತೆರಿಗೆ ಪಾವತಿಸುವುದಕ್ಕೆ ಮತ್ತು ಶಿಕ್ಷೆ ಒಳಗಾಗುವುದಕ್ಕೆ ಮಾತ್ರ ಇವರ ಕೆಲಸ ಇತ್ತು. ಈ ಕೌನ್ಸಿಲ್ ಮತ್ತು ಸೆನೆಟ್ಗಳು ಪ್ಲೇಬಿಯನ್ನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಟ್ರಿಬ್ಯೂನ್ಗಳು ತಿರಸ್ಕಾರವನ್ನು ಮಾಡ್ತಾ ಇದ್ದವು. ಸೊ ಟ್ರಿಬ್ಯೂನ್ ಅಂತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೊಡ್ರಿ. ಅಂದರೆ ಈ ಸೆನೆಟ್ನಲ್ಲಿ ನಿರ್ಧಾರವಾಗಿರ್ತಕ್ಕಂಥ ಅಂಶಗಳನ್ನು ಇದು ತಿರಸ್ಕಾರ ಸಹಿತ ಮಾಡಬಹುದಿತ್ತು. ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಇದರ ವ್ಯವಸ್ಥೆಯ ವಿರುದ್ಧ ಜನ ದಂಗೆ ಏಳ್ತಾರೆ. ಇದರಿಂದ ಪೆಟ್ರಿಷಿಯನ್ನರು ಇವರುಗಳಿಗೆ ಕೆಲವು ರಿಯಾಯಿತಿಯನ್ನು ಕೊಡ್ತಾರೆ. ಈ ಟ್ರಿಬ್ಯೂನ್ಗಳ ಸದಸ್ಯರನ್ನು ಆರಿಸೋ ಹಕ್ಕವನ್ನು ಪಡಿತಾರೆ. ಇದೇ ಸಂದರ್ಭದಲ್ಲಿ ರೋಮನ್ ಲಾ ಅಂತಕ್ಕಂಥ ಕಾನೂನು ಶಾಸನಬದ್ಧ ಆಳ್ವಿಕೆಗೆ ಬರ್ತದೆ. ಪ್ರಜೆಗಳ ಹಕ್ಕುಗಳನ್ನು ಪರಿಚಯಿಸಿದಲ್ಲದೆ ಅದರ ಉಲ್ಲಂಘನೆಯನ್ನು ವಿರೋಧಿಸೋದನ್ನು ಸಹಿತ ಜನ ಕಲ್ತ್ಕೊಳ್ತಾರೆ. ಇವರು ಉತ್ತರ ಆಫ್ರಿಕಾದ ಕರಾವಳಿಯಲ್ಲಿರುವ ಕಾರ್ತೇಜ್ ಅಂತಕ್ಕಂಥ ನಗರದ ಜೊತೆಗೆ ಕಾದಾಡ್ತಾರೆ. ಸಿಸಿಲಿ ಅಂತಕ್ಕಂಥದ್ದು ಒಂದು ಫಲವತ್ತಾದ ಪ್ರದೇಶ. ಇದರ ಹಿಡಿತಕ್ಕಾಗಿ ಇವರು 118 ವರ್ಷಗಳ ಕಾಲ ಆಳ್ವಿಕೆಯನ್ನು ಅಂದರೆ ಹೋರಾಟವನ್ನು ಮಾಡ್ತಾರೆ, ಯುದ್ಧ ಮಾಡ್ತಾರೆ ಸಿಸಿಲಿ ಪ್ರದೇಶಕ್ಕಾಗಿ. ಸೊ ಇದನ್ನೇ ಯುದ್ಧವನ್ನೇ ಮ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ. ಸೊ ತಮಗೆ ಗೊತ್ತಿರ್ಬೋದು, ರೋಮನರು ಮತ್ತು ಯಾರ ನಡುವೆ ನಡೀತದೆ ಇದು? ಕಾರ್ತೇಜ್ ನಗರದ ಜೊತೆ ಉತ್ತರ ಆಫ್ರಿಕಾದಲ್ಲಿರ್ತಕ್ಕಂಥ ಸಿಸಿಲಿ ಪ್ರದೇಶಕ್ಕಾಗಿ ಹೋರಾಟ ನಡೆಯೋದೇ ಮ್ಯೂನಿಕ್ ಯುದ್ಧ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಈ ರೋಮ್ ಮತ್ತು ಕಾರ್ತೇಜನರ ನಡುವೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಕಾರ್ತೇಜನರು ಸೋಲ್ತಾರೆ, ರೋಮನರು ಗೆಲ್ತಾರೆ. ಸೊ 1ನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ರೋಮನರು ಗ್ರೀಸ್, ಏಷ್ಯಾ ಮತ್ತು ಈಜಿಪ್ಟ್ನ ಭೂಭಾಗಗಳನ್ನು ಗೆದ್ದುಕೋತಾರೆ. ಆಕ್ರಮಣ ಹಾಗೂ ವಿಜಯಗಳ ಕಾರಣವಾಗಿ ರೋಮ್ ವ್ಯಾಪಕವಾಗಿ ಬೆಳೀತದ. ಇಲ್ಲಿ ಹೆಚ್ಚು ಬೃಹತ್ ರಂಗಮಂದಿರ, ರೋಮ್ ಬಂಗಾರ ಮತ್ತು ಗುಲಾಮರನ್ನು ಗಳಿಸ್ತದ. ಈ ರೋಮ್ ಪೆಟ್ರಿಷಿಯನ್ನರು ಮತ್ತು ಪ್ಲೇಬಿಯನ್ನರನ್ನ ಬಹುತೇಕ ಗುಲಾಮರನ್ನು ಒಳಗೊಂಡಿತ್ತು. ಸೊ ಈ ಗುಲಾಮರಿಗೆ ನಾಗರಿಕ ಹಕ್ಕುಗಳು ಅವರು ಕೊಟ್ಟಿರಲಿಲ್ಲ. ಇವರು ತಮ್ಮ ತಮ್ಮ ಯಜಮಾನರುಗಳ ಖಾಸಗಿ ಆಸ್ತಿಯನ್ನು ಹೊಂದಿದ್ರು. ಗುಲಾಮರನ್ನು ಮಾರಾಟಕ್ಕೂ ಸಹಿತ ಇಡ್ತಿದ್ರು. ಕೆಲವು ನಿರ್ಬಂಧಗಳಿಗೆ ಒಳಪಟ್ಟವ್ರು ಏನು ಮಾಡ್ತಿದ್ರಪ್ಪ ಅಂದರೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ರು. ಅಂತಸ್ತುಗಳ ದರ್ಪದಲ್ಲಿ ಮುಳುಗಿದ್ದ ರೋಮನರು ಗುಲಾಮರನ್ನು ಗ್ಲಾಡಿಯೇಟರ್ಗಳಾಗಿ ಬಳಸ್ತಾ ಇದ್ರು. ಸೊ ಗ್ಲಾಡಿಯೇಟರ್ ಅನ್ನೋದು ಮುಂದೆ ಇದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ ಗ್ಲಾಡಿಯೇಟರ್ಗಳ ಸೆಣಸಾಟದ ಪೈಪೋಟಿಯನ್ನ ಎಂಫಿ ಥಿಯೇಟರ್ನಿಂದ ವೀಕ್ಷಣೆಯನ್ನ ಮಾಡಿ ಮನೋರಂಜನೆಯನ್ನ ಪಡಿತಾ ಇದ್ರು. ಬಹುತೇಕ ಗುಲಾಮರು ಮತ್ತು ಸೆರೆಯಾಳುಗಳು ಇಂಥ ಆಟಗಳಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು. ಗ್ಲಾಡಿಯೇಟರ್ ನಿಮಗೆ ಹೇಳಿದ್ದೀನಿ, ಗ್ಲಾಡಿಯೇಟರ್ ಅಂದ್ರೆ ಪ್ರಾಚೀನ ರೋಮನಿನ ಕುಸ್ತಿಪಟುಗಳು. ನೆನಪಿಟ್ಕೊಳ್ರಿ, ಪ್ರಾಚೀನ ರೋಮನ್ದಲ್ಲಿ ಕುಸ್ತಿಯನ್ನು ಆಡ್ತಕ್ಕಂಥ ರೋಮ್ ಜನರಿಗೆ ಗ್ಲಾಡಿಯೇಟರ್ ಅಂತ ಕರಿತಿದ್ರು. ಓಕೆನಾ? ಇವರುಗಳಲ್ಲಿ ನುರಿತ ಹಾಗೂ ಪೂರ್ವಭಾವಿ ಸಿದ್ಧತೆ ಇಲ್ಲದವರು ಇದ್ರು. ಸೊ ಪ್ರೇಕ್ಷಕರು ಮನೋರಂಜನೆಗಾಗಿ ಕುಸ್ತಿಗಳನ್ನು ನೋಡ್ತಿದ್ರು. ಈ ಮನುಷ್ಯ ಮತ್ತು ಮನುಷ್ಯ ಮೃಗಗಳ ನಡುವೆ ಇದನ್ನ ಕುಸ್ತಿಯನ್ನು ಏರ್ಪಡಿಸ್ತಿದ್ರು. ಸೊ ಕೆಲವೊಮ್ಮೆ ಆಟಗಾರರು ದಾರುಣವಾಗಿ ಮರಣವನ್ನು ಸಹಿತ ಈ ಆಟದಲ್ಲಿ ಹೊಂದ್ತಾ ಇದ್ರು. ಈ ಗ್ಲಾಡಿಯೇಟರ್ಗಳ ಸಮರಗಳನ್ನು ನಡೀತಕ್ಕಂಥ ಸ್ಥಳಗಳನ್ನು ಎಂಫಿ ಥಿಯೇಟರ್ ಹಾಗೂ ಕೊಲೋಸಿಯಂ ಅಂತ ಕರಿತಿದ್ರು. ಈ ನಾಗರಿಕ ಹಕ್ಕನ್ನು ಕಳೆದುಕೊಂಡಿರ್ತಕ್ಕಂಥ ಅಪರಾಧಿಗಳು, ಗುಲಾಮರು ಮತ್ತು ಯುದ್ಧ ಕೈದಿಗಳನ್ನು ಗ್ಲಾಡಿಯೇಟರ್ಗಳಾಗಿ ಭರ್ತಿಯನ್ನ ಮಾಡ್ತಿದ್ರು. ಗ್ಲಾಡಿಯೇಟರ್ಗಳು ಕೆಲವೊಮ್ಮೆ ಪ್ರಸಿದ್ಧಿ ಹಾಗೂ ಐಶ್ವರ್ಯವನ್ನು ಗಳಿಸಿ ತಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತಿದ್ರು. ಇತ್ತೀಚೆಗೆ ಗ್ಲಾಡಿಯೇಟರ್ ಎಂಬ ಹೆಸರಿನ ಇಂಗ್ಲಿಷ್ ಭಾಷೆಯ ಸಿನಿಮಾ ಸಹಿತ ಏನಾಗದಪ್ಪ ಅಂದ್ರೆ ಜಗತ್ ಪ್ರಸಿದ್ಧ ಆಗದ. ಕಾಲಾಂತರದಲ್ಲಿ ರೋಮನ್ ರಾಜ್ಯ ಅವ್ಯವಸ್ಥೆಗಳ ಆಗರವಾಗಿ ಮುಂದುವರಿತದ. ದಂಗೆ ಕಗ್ಗೋಲೆ ನಡೀತವ. ಲಂಚ, ಭ್ರಷ್ಟಾಚಾರ ಚುನಾವಣೆಯಲ್ಲಿ ಸಹಿತ ನಡೀತದ. ಸೊ ಸ್ಪಾರ್ಟಕಸ್ನ ನೇತೃತ್ವದಲ್ಲಿ ಸುಮಾರು 60,000ದಷ್ಟು ಬಡಜನ ಮತ್ತು ಶೋಷಿತ ಗುಲಾಮರು ಬಂದೆದ್ದಿದ್ದರು. ಯಾವ ರಾಜನ ಸಮಯದಲ್ಲಿ? ಸ್ಪಾರ್ಟಕಸ್ನ ನೇತೃತ್ವದಲ್ಲಿ. ಸೊ 1 ವರ್ಷದ ಕಾಲ ಹೋರಾಡಿರ್ತಕ್ಕಂಥ ಇವರನ್ನ ಅಮಾನುಷವಾಗಿ ಹತ್ಯೆ ಮಾಡ್ತಾರೆ. ಸುಮಾರು 60,000 ಜನರನ್ನ ಶಿಲುಬೆಗೆ ಏರಿಸ್ತಾರೆ. ನಿರಂತರ ಯುದ್ಧಗಳಿಂದಾಗಿ ಸೇನಾಧಿಕಾರಿಗಳು ಸೆನೆಟ್ಟಿನ ಅಧಿಕಾರವನ್ನ ತೆಗೆದುಹಾಕ್ತಾರೆ. ಸಹಸ್ರಾರು ಸೇನಾಧಿಕಾರಿಗಳಲ್ಲಿ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಪ್ರಮುಖ. ನೆನಪಿಟ್ಕೊಡ್ರಿ, ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಇವರಿಬ್ಬರು ಕೂಡ ಸೇನಾಧಿಕಾರಿಗಳು. ಇವರಿಬ್ಬರು ಪರಸ್ಪರ ಪೈಪೋಟಿಯಲ್ಲಿ ಕಾದಾಡ್ತಾರೆ. ಕಡೆಗೆ ಸೀಸರ್ ಪಾಂಪೆ ವಿರುದ್ಧ ಜಯಶಾಲಿಯಾಗಿ ಸರ್ವಾಧಿಕಾರವನ್ನು ಪಡಿತಾನೆ. ಪರಿಣಾಮವಾಗಿ ನಿರಂಕುಶತೆಯ ವಿರೋಧಿಯಾದ ಮತ್ತು ಸೀಸರ್ನ ಸ್ನೇಹಿತೆಯಾದ ಬ್ರೂಟಸ್ ಮತ್ತು ಆತನ ಸಹವರ್ತಿಗಳು ಸೆನೆಟ್ ಆವರಣದಲ್ಲಿ ಸೀಸರ್ನನ್ನು ಕೊಂದು ಹಾಕ್ತಾರೆ. ಸೊ ರಾಜ್ಯದ ಅಧಿಕಾರ ಸೀಸರ್ನ ಅಳಿಯನಾದ
ಅಕ್ಟೇವಿಯಸ್ನ ಕೈಗೆ ಹಸ್ತಾಂತರವನ್ನ ಮಾಡ್ತಾರೆ. ಸೀಸರ್ನನ್ನು ಕೊಂದಾಕ್ತಾರೆ, ಅಕ್ಟೇವಿಯಸ್ನ ಆಡಳಿತವನ್ನ ಮಾಡ್ತಾನೆ. ಈ ಸೀಸರ್ ಮರಣದ ನಂತರ ಕೊಲೆ ಸಂಚನ್ನ ರೂಪಿಸಿದವರಲ್ಲಿ ಕೊಂದು ಸೇಡನ್ನ ತೀರಿಸ್ಕೊಳ್ತಾರೆ. ಆಕ್ಟಿವಿಯಸ್ ಅಂತಕ್ಕಂಥವನು ಮೂಲಕ ಈ ಗಣರಾಜ್ಯ ಕೊನೆಯಾಗ್ತದ. ಇವನು ಆಗಸ್ಟಸ್ನ ಅಂತ ಏನಾಗ್ತಾನಪ್ಪ ಅಂದ್ರೆ ಹೆಸರಾಗಿ ಪ್ರಸಿದ್ಧಿಯನ್ನು ಹೊಂತಾನ. ಯಾರು? ಅಕ್ಟೇಸಿಯಸ್. ಸೊ ಈತನನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನನ್ನು ಪ್ರಿನ್ಸೆಪ್ ಅಂತ ಕರೆದುಕೊಂಡಿದ್ದ. ಸೊ ಪ್ರಿನ್ಸೆಪ್ ಪದದ ಅರ್ಥ ಏನಪ್ಪ ಅಂದ್ರೆ ರಾಜ್ಯದ ಮೊದಲ ನಾಗರಿಕ ಅಂತ ಕರೀತಾರೆ. ಸುಮಾರು ಸುಧಾರಣೆಗಳನ್ನು ತಂದು 44 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಯಾರು? ಆಗಸ್ಟಸ್ ಅಂತಕ್ಕಂಥ ಹೆಸರಿನ ಅಕ್ಟೇಸಿಯಸ್ ಅಂತಾನೆ ಕರೀತಾರೆ. ಸೊ ಈತನ ನಂತರದಲ್ಲಿ ಬಹುತೇಕ ನಿರಂಕುಶ ರಾಜರು ಬರ್ತಾರೆ. ಸೆನೆಟ್ ತನ್ನ ಅಧಿಕಾರವನ್ನು ಕಳೆದುಕೊಂಡು ಹೋಗ್ತದೆ. ರಾಜನೇ ಪರಮಾಧಿಕಾರಿ ಆಗ್ತಾನೆ, ಸರ್ವಾಧಿಕಾರಿ ಆಗ್ತಾನೆ. ರೋಮನ್ ಅವನತಿಯನ್ನ ಕಾಣ್ತೀವಿ. ಪ್ರತಿಯೊಂದು ಸಂಸ್ಕೃತಿಯ ಭಾಷೆಯ ಬೆಳವಣಿಗೆಗೆ ಕೂಡ ಸಂಸ್ಕೃತಿ ಕಾರಣ. ಸೊ ರೋಮನ್ ಕಾಲದಲ್ಲಿ ಲ್ಯಾಟಿನ್ ಭಾಷೆ ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆಯನ್ನು ಹೊಂದುತ್ತದೆ. ರೋಮ್ ವಿಶಿಷ್ಟ ಕಟ್ಟಡಗಳಿಗೆ ಕಾರಣವಾಗ್ತದೆ. ನೆನಪಿಟ್ಕೊಡ್ರಿ, ಪ್ಯಾಂಥಿಯೋನ್ ದೇವಾಲಯ ಅಂತಕ್ಕಂಥದ್ದು, ಅಲ್ಲಿ ಕಾಣ್ತಕ್ಕಂಥ ಕೊಲೋಸಿಯಂ ಅಂತಕ್ಕಂಥ ಒಂದು ರಂಗಮಂದಿರ, ಈ ರೋಮ್ನಲ್ಲಿ ಕಂಡು ಬರ್ತಕ್ಕಂಥ ಮೂರ್ತಿ ಶಿಲ್ಪಗಳು ಗ್ರೀಕರಿಂದ ಪ್ರೇರಿತವಾಗಿದ್ದು ಜೀವಂತಿಕೆಯಿಂದ ಕೂಡಿದಾವೆ. ಸೊ ಯೇಸು ಕ್ರಿಸ್ತ ಬೋಧಿಸಿದ ಕ್ರೈಸ್ತ ರಿಲಿಜಿಯನ್ ಇಂದಾಗಿ ರೋಮ್ ಜನಪ್ರಿಯತೆಯನ್ನು ಪಡೀತು ಅಂತಾನೂ ಕೂಡ ಹೇಳ್ತಾರೆ. ಇನ್ನು ನೋಡೋಣ ಅಮೆರಿಕಾದ ನಾಗರಿಕತೆಗಳು. ಅಮೆರಿಕಾದಲ್ಲಿ 3 ನಾಗರಿಕತೆಗಳು ಬರ್ತಾವ: ಮಾಯಾ, ಅಸ್ಟೆಕ್ ಮತ್ತು ಇಂಕಾ. ಸೊ ಇವೆಲ್ಲ ಅಮೆರಿಕಾದ ಪ್ರಾಚೀನ ನಾಗರಿಕತೆಗಳು. ಇವು ಅಮೆರಿಕಾದಲ್ಲಿ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಸೂಚಿಸ್ತವೆ. ಮಧ್ಯಕಾಲೀನ ಯುರೋಪಿನ ದೇಶಗಳು ಭಾರತಕ್ಕೆ ಹೊಸ ಜಲಮಾರ್ಗಗಳನ್ನು ಅನ್ವೇಷಿಸುವ ಪ್ರಯತ್ನದಲ್ಲಿ ಹೊಸ ಭೂಖಂಡಗಳನ್ನು ಪತ್ತೆ ಮಾಡ್ತಾರೆ. ಹೀಗೆ ಪತ್ತೆಯಾದ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಭಾರತವನ್ನು ಪರಿಭಾವಿಸಿ ಜನ ಇಂಡಿಯನರ್ ಅಂತಾನೆ ಕರೀತಾರೆ. ಸೊ ಅಮೆರಿಕಾದ ಮೂಲ ನಿವಾಸಿಗಳು ಹಾಗೂ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಇಂಡಿಯನ್ರ್ ಅಂತ ಕರೆಸಿಕೊಳ್ತಾರೆ. ನಂತರದ ಚರಿತ್ರೆಯಲ್ಲಿ ಪರಿಚಿತರಾದ ದೇಶಗಳಿಗೆ ಹಳೆ ಜಗತ್ತು ಹಾಗೂ ಹೊಸದಾಗಿ ಪತ್ತೆಯಾದ ಭೂಖಂಡಗಳಿಗೆ ಹೊಸ ಜಗತ್ತು ಅಂತ ಕರೆದರು. ಅಮೆರಿಕಾದಲ್ಲಿ ಕಾಣ್ತಕ್ಕಂಥ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಹಳೆ ಜಗತ್ತಿನ ನಾಗರಿಕತೆಗಳಾದ ಈಜಿಪ್ಟ್, ಮೆಸ್ಪೊಟೇಮಿಯಾ, ಚೀನಾದ ನಾಗರಿಕತೆಯೇ ವಿಶಿಷ್ಟ ಆಗಿತ್ತು. ಈ ನಾಗರಿಕತೆಗಳಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸಂಸ್ಥಾನ, ಸಾಮ್ರಾಜ್ಯ, ಸ್ಮಾರಕ, ಕಲೆ, ವಿಜ್ಞಾನ, ತಂತ್ರಜ್ಞಾನಗಳನ್ನ ಸಹಿತ ನೋಡ್ತೀವಿ. ಸೊ ಮಾಯಾ ನಾಗರಿಕತೆ ನೋಡೋಣ. ಸೊ ಮೆಕ್ಸಿಕೋದ ಯುಕೆಟಿನ್ ಪ್ರದೇಶದಲ್ಲಿ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯಾ ಅಂತ ಕರೀತಾರೆ. ಸೊ ಇವರ ಭಾಷೆಯನ್ನ ಈಗ ಯುಕಟಕ್ ಅಂತ ಕರೀತಾರೆ. ಸೊ ಇವರು ಏನಾಗಿದ್ರಪ್ಪ ಅಂದ್ರೆ ದೈಹಿಕವಾಗಿ ಗಿಡ್ಡರಾಗಿದ್ರು, ಕಂದು ಬಣ್ಣ, ನೇರ ಕೂದಲಿತ್ತು. ಸೊ ಗುಂಡನೆ ತಲೆಯನ್ನು ಹೊಂದಿದ್ರು. ಪ್ರಾಚೀನ ಅಮೆರಿಕದ ಇಂಡಿಯನರಲ್ಲಿ ಅಭಿವೃದ್ಧಿ ಹೊಂದಿದವರೇ ಯಾರಪ್ಪ ಅಂದ್ರೆ ಮಾಯಾಗಳು. ಕಲ್ಲಿನಿಂದ ಕಟ್ಟಿದ ನಗರಗಳ ಅವಶೇಷಗಳನ್ನು ನಾವು ಮೆಕ್ಸಿಕೋದ ಯುಕಟೇನ್, ಗ್ವಾಟೆಮಾಲ್ ಮತ್ತು ಹೊಂಡು ರಸ್ತೆಗಳಲ್ಲಿ ನೋಡ್ತೀವಿ. ಇನ್ನು ಇಲ್ಲಿನ ನಾಗರಿಕತೆ ಸುಮಾರು 1700 ವರ್ಷಗಳ ಹಿಂದೆ ಪ್ರವರ್ಧಮಾನಕ್ಕೆ ಬಂತು. ಇವರ ಮೊಟ್ಟ ಮೊದಲ ನಗರಗಳು ಸಾಮಾನ್ಯ ಶಕ ಪೂರ್ವ 320 ಹೊತ್ತಿಗೆ ನಿರ್ಮಾಣವನ್ನಾಗಿತ್ತು. ಸಾಮಾನ್ಯ ಶಕ 1527ರಿಂದ ಸಾಮಾನ್ಯ ಶಕ 1546ರವರೆಗೆ ಕೋರ್ಟೇಜ್ನ ನೇತೃತ್ವದಲ್ಲಿ ಸ್ಪೇನಿನವರ ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿ ಅಂಧಪತನ ಕಾಣ್ತದ. ಈ ದಮನಗಳ ನಡುವೆ ಬದುಕಿ ಉಳಿದ ಮಾಯಾ ಇಂಡಿಯನರು ಯುಕಟಿನ ಉತ್ತರ ವಲಯ ಮತ್ತು ಗ್ವಾಟೆಮಾಲ್ದಲ್ಲಿ ಇವತ್ತು ಕೂಡ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಜನರನ್ನ ಕಾಣ್ತೀವಿ. ಇನ್ನ ಆಸ್ಟೆಕ್ ಅಂತ ಇದೆ. ಸೊ ಮೆಕ್ಸಿಕೋದಲ್ಲಿ ಟೆಕ್ಸ್ಕೋಕೋ ಅಂತಕ್ಕಂಥದ್ದೊಂದು ಸರೋವರ ಇದೆ. ಈ ಸರೋವರದ ದ್ವೀಪವೊಂದರ ಮೇಲೆ ಅಸ್ಟೇಕರು ತಮ್ಮ ನಗರವನ್ನ ಕಟ್ಟಿಕೊಂಡಿದ್ರು. ಇವರ ಕುಲದ ಹಿರಿಯರಲ್ಲಿ ಒಬ್ಬನಾದ ಟೆನೋಚ್ನ ಹೆಸರಿನ ಹಿನ್ನೆಲೆಯಲ್ಲಿ ಅಸ್ಟೇಕರನ್ನ ಟೆನೋಚರು ಅಂತಾನೂ ಕೂಡ ಕರೀತಾರೆ. ಅಸ್ಟೇಕರನ್ನು ಕೂಡ ಅಂದ್ರೂ ಒಂದೇ, ಟೆನೋಚರು ಅಂದ್ರೂ ಕೂಡ ಒಂದೇ. ಇವರು ನಿರ್ಮಿಸಿಕೊಂಡಿರ್ತಕ್ಕಂಥ ನಗರವನ್ನ ಟೆನೋಟಿಟ್ಲಾನ್ ಅಂತ ಕರೀತಾರೆ. ಸೊ ಟೆನೋಟಿಟ್ಲಾನ್ ಅಂದ್ರೆ ನೀರಿನಿಂದ ಉದಯಿಸುವ ಕಲ್ಲು. ಇವರ ನಗರ ಮೆಕ್ಸಿಕೋ ಇಂದಿಗೂ ಕೂಡ ಪ್ರಸಿದ್ಧಿಯಾಗದ. ಇಲ್ಲಿನ ಜನರು ಇದೇ ಹೆಸರಿನಿಂದ ಕರೀತಾರೆ. ಇವರ ಭಾಷೆ ನಹುವಾ ಆಗದ. ಇಂದಿಗೂ ಮೆಕ್ಸಿಕೋದಲ್ಲಿ ನಹುವಾ ಅಂತಕ್ಕಂಥ ಭಾಷೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಾತಾಡ್ತಾರೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಈ ಪೆರುವಿನ ಇಂಕಾಗಳನ್ನ ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಅಸ್ಟೇಕರಷ್ಟು ವ್ಯಾಪಕ ಸಾಮ್ರಾಜ್ಯವನ್ನ ಯಾರೂ ಹೊಂದಿರಲಿಲ್ಲ. ಒಂದೇ ಶತಮಾನದಲ್ಲಿ ಸಾಮ್ರಾಜ್ಯವೊಂದನ್ನು ಕಟ್ಟಿ ಆಳಿದ ಸಣ್ಣ ಅಲೆಮಾರಿ ಜನಾಂಗಗಳಲ್ಲಿ ಅದ್ಭುತವಾದ ಇತಿಹಾಸ ಹೊಂದಿರತಕ್ಕಂಥವ್ರೆ ಅಸ್ಟೇಕರು. ಅಷ್ಟೇ ಶೀಘ್ರದಲ್ಲಿ ಅದು ಏನಾಗ್ತದಪ್ಪ ಅಂದ್ರೆ ಪತನ ಸಹಿತ ಹೊಂದದ. ಈ ಕ್ಷಿಪ್ರ ಏಳಿಗೆ ಮತ್ತು ಅವನತಿಯ ಕತೆ ಮೌಖಿಕ ಪರಂಪರೆಗಳಲ್ಲಿ ಮತ್ತು ಉತ್ಖನನಗಳಲ್ಲಿ ಮಾತ್ರ ವ್ಯಕ್ತವಾಗ್ತದ ಅಸ್ಟೇಕರ ಬಗ್ಗೆ. ಸೊ ಮೌಖಿಕ ಪರಂಪರೆಯನ್ನ ಸ್ಪೇನಿಷ್ ಇತಿಹಾಸಕಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರ ಮಾಡಿದ್ದಾರೆ. ಇದನ್ನೇ ಇಂಡಿಯನ್ ಕೊಡೈಸಸ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಈ ಸ್ಪೇನಿಷ್ ಸೈನ್ಯ ಮೆಕ್ಸಿಕೋದ ಕಣಿವೆಗಳಲ್ಲಿ 1519ರಲ್ಲಿ
ಪ್ರವೇಶವನ್ನು ಮಾಡಿದಾಗ ಸರೋವರವೊಂದರ ದ್ವೀಪದಲ್ಲಿನ ಸುಂದರ ನಗರವೊಂದು ಅವರ ಕಣ್ಣಿಗೆ ಬೀಳ್ತದ. ಆ ನಗರವೇ ಅಸ್ಟೇಕರ ರಾಜಧಾನಿಯಾಗಿದ್ದ ಟಿನಾಟೆಟಲಾನ್ ಅಧಿಕಾರ ಮತ್ತು ಸಂಪತ್ತಿನ ದ್ಯೋತಕವಾಗಿ ಈ ಸುಂದರ ನಗರ ಬೆಳೆದಿತ್ತು. ನೆನಪಿಟ್ಕೊಡ್ರಿ, ಅಸ್ಟೇಕರ ರಾಜಧಾನಿಯ ಹೆಸರೇ ಯಾವುದಪ್ಪ ಅಂದ್ರೆ ಟಿನೋಟಿಟಲಾನ್. ಈ ಸ್ಪೇನಿನವರು ಈ ನಗರಕ್ಕೆ ಕಾಲಿಟ್ಟಾಗ ಅವರಿಗೆ 3 ವಿಶಾಲವಾದ ದಾರಿಗಳನ್ನು ನೋಡ್ತಾರೆ. 1ನೇ ದಾರಿ ಅರಮನೆಗೆ ಹೋಗೋ ಮಾರ್ಗ, 2ನೇದು ಅಲಂಕೃತ ದೇವಾಲಯಕ್ಕೆ ಹೋಗೋ ಮಾರ್ಗ, 3ನೇದು ಪಿರಮಿಡ್ಗಳಿಗೆ ಹೋಗೋ ಮಾರ್ಗ. ಇವೆಲ್ಲವೂ ಸ್ಪೇನಿನವರ ಆಕ್ರಮಣಕ್ಕೆ ಗುರಿ ಆಗ್ತಾವ. ಇನ್ನು ಲಾಸ್ಟ್ ಇತ್ತು ಇಂಕಾ ನಾಗರಿಕತೆ. 15 ಮತ್ತು 16ನೇ ಶತಮಾನದಲ್ಲಿ ಏಳಿಗೆಯನ್ನು ಕಂಡಿರ್ತಕ್ಕಂಥ ಇಂಕಾ ಸಾಮ್ರಾಜ್ಯ ಅದು ಪೇರು, ಇಕ್ವೆಡೋರ್, ಚಿಲಿ ಮತ್ತು ಅರ್ಜೆಂಟೀನಾ ಭಾಗಗಳವರೆಗೆ ವ್ಯಾಪಕವನ್ನು ಹೊಂದಿತ್ತು. ಇಂಕಾಗಳ ಪ್ರತಿಭೆಯನ್ನು ಅವರ ಕಲಾಸಕ್ತಿಗಿಂತಲೂ ಅವರ ಸಂಘಟನಾ ಸಾಮರ್ಥ್ಯದಲ್ಲಿ ಕಾಣ್ತೀವಿ. ಈ ಟಿಟಿಕಾಕ್ ಸರೋವರದ ದ್ವೀಪವೊಂದರಲ್ಲಿನ ಮೇಲಿನ ಅರಮನೆ ಮತ್ತು ಚಂದ್ರನ ದೇವಾಲಯ ಇಂಕಾ ಜನರು ನಿರ್ಮಿಸಿರ್ತಕ್ಕಂಥ 2 ಪ್ರಸಿದ್ಧ ಕಟ್ಟಡಗಳು. ಟಿಟಿಕಾಕ್ ಸರೋವರದ ದ್ವೀಪವೊಂದರ ಮೇಲಿನ ಅರಮನೆ ಮತ್ತು ಚಂದ್ರನ ದೇವಾಲಯ. ಓಕೆ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಮಡಿಕೆ, ಬಟ್ಟೆ ಹಾಗೂ ಲೋಹದ ಕೆಲಸದಲ್ಲಿ ಇವರು ಹೊಸ ವಿಧಾನಗಳನ್ನು ಬಳಕೆ ಮಾಡ್ತಾರೆ. ಚಿನ್ನದ ಆಭರಣದ ಕೆಲಸ ಉತ್ತರ ಪೆರುವಿನ ಭಾಗಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು. ಎದೆ ಕವಚ, ದೇವಾಲಯದ ಸೂರ್ಯನ ಚಿತ್ರ ಹಾಗೂ ಅರಮನೆಯ ವಿವಿಧ ಬಂಗಾರದ ಆಭರಣಗಳು ಇವರ ಚಿನ್ನದ ಕೆಲಸದಲ್ಲಿನ ನೈಪುಣ್ಯತೆಗೆ ಸಾಕ್ಷಿ ಆಗಿತ್ತು. ಸೂರ್ಯದೇವ ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಆಗಿದ್ದ. ವೀರಕೂಚನೆಂಬ ದೇವರ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥದ್ದವನು ಅಂತ ನಂಬಿದ್ರು. ಸೂರ್ಯದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕ ಅಂತ ಸಹಿತ ಈ ಜನ ನಂಬಿದ್ರು. ಇದೇ ಕಾರಣಕ್ಕಾಗಿ ಎಲ್ಲ ಇಂಕಾ ಕೇಂದ್ರದಲ್ಲಿ ಕೂಡ ಒಂದು ಸೂರ್ಯ ದೇವಾಲಯ ಇತ್ತೇ ಇತ್ತು. ಸೊ ವೀರಕೋಚನೆಂಬ ದೇವರ ಸೃಷ್ಟಿಗೆ ಕಾರಣ ಸೂರ್ಯ. ವೀರಕೋಚ ಮತ್ತು ಜನರ ನಡುವಿನ ಸಂಪರ್ಕ ಯಾರಾಗಿದ್ರು? ಸೂರ್ಯದೇವ. ಸೊ ನೆನಪಿಟ್ಕೊಡ್ರಿ, ಇಷ್ಟಿತ್ತು. ಈ ಪ್ರಕೃತಿಯ ವಿಸ್ಮಯಗಳಾದ ಚಂದ್ರ, ತಾರೆ, ಮಿಂಚು ಮತ್ತು ಮತ್ತಿತರ ಪ್ರಾಕೃತಿಕ ಅಂಶಗಳನ್ನು ಸೊ ಈ ಜನ ಏನು ಮಾಡ್ತಿದ್ರಪ್ಪ ಅಂದ್ರೆ ಆರಾಧನೆಯನ್ನು ಮಾಡ್ತಿದ್ರು. ಸೊ ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಡೀಟೇಲ್ ಆಗಿ ಓದಲೇಬೇಕು ಅಂದ್ರೆ ಮಾತ್ರ ಎಲ್ಲ ಕ್ವಶನ್ಸ್ಗೆ ಆನ್ಸರ್ಸ್ ಬರ್ತವೆ.